ನಮಸ್ಕಾರ ಸ್ನೇಹಿತರೆ, ನಾನು ಇವತ್ತಿನ ವಿಡಿಯೋದಲ್ಲಿ ಶಿಕ್ಷಕರಿಗೆ ಕೊಡ್ತಕ್ಕಂಥ ಸಂಬಳ ಎಷ್ಟು ಅಂದರೆ ಕರ್ನಾಟಕ ಸರ್ಕಾರವು 7ನೇ ವೇತನ ಆಯೋಗದ ಪ್ರಕಾರ ಅವ್ರಿಗೆ ಕೊಡ್ತಕ್ಕಂತಹ ಸ್ಯಾಲ್ರಿ ಎಷ್ಟು ಅನ್ನೋದ್ರ ಬಗ್ಗೆ ನಾನು ಇವತ್ತಿನ ವಿಡಿಯೋದಲ್ಲಿ ಪೂರ್ಣವಾಗಿ ಹೇಳ್ತಾ ಹೋಗ್ತೀನಿ. ನಾವು ನೋಡ್ಬೋದು 7th ಪೇ ಪ್ರಕಾರ ನಮ್ಮ ಕರ್ನಾಟಕದಲ್ಲಿ ಹಂತ ಹಂತವಾಗಿರ್ತಕ್ಕಂತಹ ಶಿಕ್ಷಕರು ಆದರೆ ಅಂದರೆ ಈಗ ಪ್ರೈಮರಿ ಟೀಚರ್ 1ರಿಂದ 5ನೇ ತರಗತಿಯನ್ನು ಪಾಠವನ್ನು ಮಾಡ್ತಾರಲ್ಲ, ಅವರಿಗೆ ಏನಂತೇವಿ PSTR ಅಂದರೆ ಪ್ರಾಥಮಿಕ ಶಾಲಾ ಶಿಕ್ಷಕರು ಅಂತ ಕರಿತೀವಿ. ಅವರಿಗೆ ಕೊಡ್ತಕ್ಕಂಥ ಸಂಬಳ ಎಷ್ಟು, ಮತ್ತು GPSTR 6ರಿಂದ 8ನೇ ತರಗತಿಯನ್ನು ಪಾಠ ಮಾಡ್ತಕ್ಕಂಥ ಶಿಕ್ಷಕರಿಗೆ ಎಷ್ಟು, ಮತ್ತು HSTR ಮತ್ತೆ ಪ್ರೌಢಶಾಲಾ ಶಿಕ್ಷಕರಿಗೆ ಕೊಡ್ತಕ್ಕಂಥ ಸಂಬಳ ಎಷ್ಟು ಅನ್ನೋದ್ರ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ. ನೋಡ್ಬೋದು, ಇವು PSTR, GPSTR, HSTRಗೆ ಏನಪ್ಪ ಅಂದರೆ ಇವರು 3 ರೀತಿಯಾಗಿರ್ತಕ್ಕಂಥ ಶಿಕ್ಷಕರು ನಮ್ಮ ಕರ್ನಾಟಕದಲ್ಲಿ ಕೆಲಸವನ್ನು ಮಾಡ್ತಿದ್ದಾರೆ. ಮತ್ತು ನೋಡ್ಬೋದು, PSTRಗೆ ಅಂತಂದ್ರೆ ಏನು ಅಂದರೆ 1ರಿಂದ 5ನೇ ತರಗತಿಯನ್ನು ಶಿಕ್ಷಕರು ಏನು ಅದರಲ್ಲಪ್ಪ ಅವ್ರಿಗೆ ಇರ್ತಕ್ಕಂಥ ಸಂಬಳ ಎಷ್ಟು ಅನ್ನೋದ್ರ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ. ಫಸ್ಟು ನೋಡ್ಬೋದು, ಅವ್ರಿಗೆ ಬರ್ತಕ್ಕಂಥ ಸ್ಯಾಲ್ರಿ ಎಷ್ಟು ಅಂದರೆ 25,000ರಿಂದ 45,000ವರೆಗಿನ ಬೇಸಿಕ್ ಸ್ಯಾಲ್ರಿ ಇರುತ್ತೆ. ಯಾರಿಗೆ? ಪ್ರಾಥಮಿಕ ಶಾಲಾ ಶಿಕ್ಷಕರು. ಮತ್ತು ಅವ್ರಿಗೆ ನೋಡ್ಬೋದು ಏನೇನು ಬೆನಿಫಿಟ್ ಆಗಿರ್ತಕ್ಕಂಥ ಎಕ್ಸ್ಟ್ರಾ ಇರುತ್ತೆ ಅನ್ನೋದಾದ್ರೆ ಅವರಿಗೆ DA ಮತ್ತು HRA ಇರ್ಬೋದು, ಮತ್ತು ಮೆಡಿಕಲ್ ಆಗಿರ್ತಕ್ಕಂಥದ್ದು ಅವರಿಗೆ ಸೌಲಭ್ಯಗಳು ಇರ್ತವೆ ಅಂತ ನಾನು ಹೇಳ್ತೀನಿ. +2 ಏನಪ್ಪ ಅಂದ್ರೆ ಆಫ್ಟರ್ ಇನ್ಕ್ರೀಸ್ಮೆಂಟ್ ಅಂದ್ರೆ ನೋಡಿ, ಈ ಸ್ಯಾಲ್ರಿ 25,000ರಿಂದ 45,000 ಜೊತೆಗೆ ಅವ್ರಿಗೆ ಏನಾಗುತ್ತೆಪ್ಪ ಅಂದ್ರೆ ಇನ್ಕ್ರೀಸ್ಮೆಂಟ್ ಆಗ್ತಾ ಹೋದ್ರೆ ಅವ್ರಿಗೆ ಸ್ಯಾಲ್ರಿ ಎಷ್ಟು ಅನ್ನೋದಾದ್ರೆ ನಾನು ನೋಡ್ತೀನಿ, ಅವ್ರಿಗೆ 50,000ಕ್ಕಿಂತ ಹೆಚ್ಚಿನ ಆಗಿರ್ತಕ್ಕಂಥ ಏನಪ್ಪ ಅಂದ್ರೆ ಆಫ್ಟರ್ ಇನ್ಕ್ರೀಸ್ಮೆಂಟ್ ಆಗಿರ್ತಕ್ಕಂಥ ಸ್ಯಾಲ್ರಿ ಬರುತ್ತೆ. ಅಂದ್ರೆ ಅವ್ರಿಗೆ ಸೀನಿಯರ್ ಸ್ಕೇಲ್ ಬರುತ್ತಲ್ಲ, ಆ ಲೆವೆಲ್ಗೆ ಎಷ್ಟು ಇರುತ್ತಪ್ಪ ಅಂದ್ರೆ 50+ ಆಗಿರ್ತಕ್ಕಂಥ ಅಂದ್ರೆ 50,000ಕ್ಕಿಂತ ಹೆಚ್ಚು ಆಗಿರ್ತಕ್ಕಂಥ ಸಂಬಳ ಇರುತ್ತೆ ಪ್ರೈಮರಿ ಟೀಚರ್ಗೆ ಅಂತ ನಾನು ಹೇಳ್ತೀನಿ. ನೆಕ್ಸ್ಟ್ ಬರೋದಾದ್ರೆ GPSTR ನೋಡೋಣ. GPSTR ಅಂದ್ರೆ ಪದವೀಧರ ಶಾಲಾ ಶಿಕ್ಷಕರು. ಅಂದ್ರೆ 6ರಿಂದ 8ನೇ ತರಗತಿ ಏನು ಶಿಕ್ಷಕರು ಇದ್ದಾರೋ ಅವ್ರಿಗೆ ಸರ್ಕಾರವು ಕೊಡ್ತಕ್ಕಂಥ ವೇತನ ಎಷ್ಟು ಅನ್ನೋದಾದ್ರೆ ನಾವು ನೋಡ್ಬೋದು, ಅವ್ರಿಗೆ 30,000ದಿಂದ 50,000ವರೆಗಿನ ಫಸ್ಟ್ ಬೇಸಿಕ್ ಏನಪ್ಪ ಅಂದ್ರೆ ಸ್ಕೇಲ್ ಇರುತ್ತೆ ಅವ್ರಿಗೆ. ಆ ಬೇಸಿಕ್ ಸ್ಕೇಲ್ ಜೊತೆಗೆ ಅವ್ರಿಗೆ DA ಆಗಿರ್ಬೋದು, HRA ಆಗಿರ್ಬೋದು, ಮತ್ತು ಮೆಡಿಕಲ್ PF ಆಗಿರ್ತಕ್ಕಂಥದ್ದು ಹಲವಾರು ರೀತಿಯಾಗಿರ್ತಕ್ಕಂಥ ಅವ್ರಿಗೆ ಸೌಲಭ್ಯಗಳು ಇರ್ತವೆ. ಪ್ಲಸ್ ಏನಪ್ಪ ಅಂದ್ರೆ ಆಫ್ಟರ್ ಇನ್ಕ್ರೀಸ್ಮೆಂಟ್ ಅವ್ರಿಗೆ ಸೀನಿಯರ್ ಸ್ಕೇಲ್ ಆಫ್ಟರ್ ಇನ್ಕ್ರೀಸ್ಮೆಂಟ್ ಎಷ್ಟು ಇರುತ್ತೆ ಅನ್ನೋದಾದ್ರೆ ನಾವು ನೋಡ್ಬೋದು 60K ಅಂದ್ರೆ 60,000ಕ್ಕಿಂತ ಹೆಚ್ಚು ಆಗಿರ್ತಕ್ಕಂಥ ಅವ್ರಿಗೆ ಸ್ಯಾಲ್ರಿಯನ್ನು ಕೊಡುತ್ತೆ ಸರ್ಕಾರ. ನೆಕ್ಸ್ಟ್ ಬರ್ತಕ್ಕಂಥದ್ದು ಯಾವುದಪ್ಪ ಅಂದ್ರೆ ನಾನು ನೋಡ್ಬೋದು, ಪ್ರಮುಖವಾಗಿ ಇದು ಏನಪ್ಪ ಅಂದ್ರೆ ಹೈಯೆಸ್ಟ್ ಪೇಡ್ ಟೀಚರ್ಸ್ಗೆ ಆಗಿರ್ತಕ್ಕಂಥ ಸ್ಯಾಲ್ರಿ ಅಂತ ಹೇಳ್ಬೋದು, HSTR ಅಂತ ಹೇಳ್ತೀನಿ. ಸೊ HSTR ಅಂತಂದ್ರೆ ಹೈಸ್ಕೂಲ್ ಟೀಚರ್ಸ್ ಇದಲ್ಲ ಅಂತ ಹೇಳ್ತೀನಿ. ಅಂದ್ರೆ ಪ್ರೌಢಶಾಲಾ ಶಿಕ್ಷಕರು ಅಂದ್ರೆ ಎಷ್ಟನೇ ತರಗತಿಪ್ಪ ಇವರು 8ರಿಂದ 10ನೇ ತರಗತಿ ಏನು ಅವರು ಟೀಚಿಂಗ್ ಮಾಡ್ತಿದ್ರು ಅವ್ರಿಗೆ ನಾವು ಏನಂತೀವಿ HSTR ಅಂದ್ರೆ ಹೈಸ್ಕೂಲ್ ಟೀಚರ್ ರಿಕ್ವೈರ್ಮೆಂಟ್ಗೆ ಸಂಬಂಧಪಟ್ಟಾಗಿರ್ತಕ್ಕಂಥದ್ದು. ಆ 8ರಿಂದ 10 ಇವ್ರಿಗೆ ಎಷ್ಟಪ್ಪ ಸ್ಯಾಲ್ರಿ ಅಂದ್ರೆ ಬೇಸಿಕ್ ಎಷ್ಟು ಕೊಡ್ತಾರೆ ಅನ್ನೋದಾದ್ರೆ 33,450ರಿಂದ 62,000ವರೆಗಿನ ಅವ್ರಿಗೆ ಬೇಸಿಕ್ ಸ್ಕೇಲ್ ಇರುತ್ತೆ. ಪ್ಲಸ್ ಏನಪ್ಪಾ ಅಂದ್ರೆ ಇವ್ರಿಗೆ DA ಆಗಿರ್ಬೋದು, ಮತ್ತು HRA ಆಗಿರ್ಬೋದು, ಮತ್ತು ಮೆಡಿಕಲ್ PF ಆಗಿರ್ತಕ್ಕಂತಹ ಸೌಲಭ್ಯಗಳು ಕೂಡ ಇರ್ತವೆ. ಪ್ಲಸ್ ಏನಪ್ಪಾ ಅಂದ್ರೆ ಇವರಿಗೆ ಸೀನಿಯರ್ ಸ್ಕೇಲ್ ಆಫ್ಟರ್ ದ ಎಕ್ಸ್ಪೀರಿಯನ್ಸ್ ಆದ್ರೆ ಅವ್ರಿಗೆ ಎಷ್ಟು ಇರುತ್ತೆ ಸ್ಯಾಲ್ರಿ ಅನ್ನೋದಾದ್ರೆ ಅಂದ್ರೆ ಹೈಸ್ಕೂಲ್ ಟೀಚರ್ಗೆ ಅನ್ನೋದು ಆದ್ರೆ 70K to 1 ಲಕ್ಷವರೆಗೆ ಅಂದ್ರೆ 70,000ದಿಂದ 1 ಲಕ್ಷದವರೆಗೆ ಏನಪ್ಪಾ ಅಂದ್ರೆ ಅವ್ರಿಗೆ ಸೀನಿಯರ್ ಸ್ಕೇಲ್ ಆಗಿರ್ತಕ್ಕಂಥ ಅಮೌಂಟ್ ಅನ್ನು ಕೊಡ್ತಾರೆ ಅನ್ನೋಂತ ನಾನು ಹೇಳ್ತೀನಿ. ಸೊ ಇದು ಏನಪ್ಪಾ ಅಂದ್ರೆ ಹೈಯೆಸ್ಟ್ ಪೇ ಟೀಚರ್ಸ್ ಸ್ಯಾಲ್ರಿ ಅಂತ ಹೇಳ್ತೀನಿ ಹೈಸ್ಕೂಲ್ಗೆ. ಯಾಕಂದ್ರೆ ಇವು 3ಕ್ಕೆ ಹೋಲಿಸಿದೆ ಅಂದ್ರೆ 8ರಿಂದ 10ನೇ ತರಗತಿ ಏನು ಪಾಠ ಮಾಡ್ತಿರಲ್ಲ ಆ ಶಿಕ್ಷಕರಿಗೆ ಅತಿ ಹೆಚ್ಚಿನ ಆಗಿರ್ತಕ್ಕಂಥ ಸ್ಯಾಲ್ರಿ ಇರುತ್ತೆ ಅಂತ ನಾನು ಹೇಳ್ತೀನಿ. ಸೊ ಏನಪ್ಪಾ ಅಂದ್ರೆ ನಾನು ನೋಡ್ಬೋದು PSTR ಮತ್ತು GPSTR HSTR ಸಂಬಂಧಪಟ್ಟಾಗಿರ್ತಕ್ಕಂಥ ನಾನು ಏನಪ್ಪಾ ಅಂದ್ರೆ 7th ಪೇ ಸ್ಕೇಲ್ ಏನು ಕೊಡುತ್ತೋ ಅಂದ್ರೆ 7ನೇ ವೇತನದ ಆಯೋಗದ ಪ್ರಕಾರ ಏನಪ್ಪಾ ಅಂದ್ರೆ ಇದು ಸ್ಯಾಲ್ರಿ ಡೀಟೇಲ್ಸ್ ಆಗಿರ್ತದೆ, ಅಂದ್ರೆ ಅಪ್ಡೇಟ್ ಆಗಿರ್ತಕ್ಕಂಥ ಸ್ಯಾಲ್ರಿ. ಸೊ ಇದು ಯಾವುದೇ ರೀತಿಯಾಗಿರ್ತಕ್ಕಂತಹ ಪ್ರೈವೇಟ್ ಜಾಬ್ಗೆ ಇರುತ್ತಲ್ಲ ಅದಕ್ಕೆ ಸಂಬಂಧಪಟ್ಟಾಗಿರ್ತಕ್ಕಂಥದ್ದಲ್ಲ, ಇದು ಓನ್ಲಿ ಗೋರ್ಮೆಂಟ್ ಕೊಡ್ತಕ್ಕಂಥ ಒಂದು ವೇತನ ಅಂತ ಹೇಳ್ತೀನಿ. ಸೊ ಯಾರ್ಯಾರು ಈಗ ಏನಪ್ಪಾ ಅಂದ್ರೆ ಇದು ಸಂಬಂಧಪಟ್ಟಾಗಿರ್ತಕ್ಕಂಥ ಗೋರ್ಮೆಂಟ್ ಸ್ಯಾಲ್ರಿ ನೋಡು, ಯಾವುದೇ ಆಗಿರ್ತಕ್ಕಂಥ ಏನಪ್ಪ ಅಂದ್ರೆ ಹೈಯೆಸ್ಟ್ ಆಗಿರ್ತಕ್ಕಂಥ ಸ್ಯಾಲ್ರಿ ಅಂತ ಹೇಳ್ಬೋದು ನಾವು. ಫಸ್ಟ್ ಓಲ್ಡ್ ಏನಪ್ಪ ಅಂದ್ರೆ ಎಲ್ಲವಕ್ಕೂ ಒಂದು 10,000ದಿಂದ 8,000ವರೆಗೆ ಕಡಿಮೆ ಇರ್ತಕ್ಕಂಥ ವೇತನ ಇತ್ತು ಫಸ್ಟ್. ಈಗ 7ನೇ ಆಯ್ತು ನಾ ಏನ್ ಮಾಡಿದ್ರಪ್ಪ ಕೆಲವೊಂದು ಬದಲಾವಣೆ ಮಾಡಿದ್ರು, ಅಂದ್ರೆ ಓಲ್ಡ್ ಪೆನ್ಷನ್ ಬಿಟ್ರು. ಅವಾಗ ಏನಿತ್ತು +2 ಓಲ್ಡ್ ಆಗಿರ್ತಕ್ಕಂಥ ಪೆನ್ಷನ್ ಅಂದ್ರೆ ನೀವು ರಿಟೈರ್ಮೆಂಟ್ ಆದ್ಮೇಲೆ ಟೀಚರ್ಸು ಅವ್ರಿಗೆ ತಿಂಗಳ ಎಷ್ಟಂತ ಅಂದ್ರೆ ನೀವು ಏನಪ್ಪ ಸಾಯೋವರೆಗೂ ಅವರಿಗೆ ಏನಪ್ಪ ಪೆನ್ಷನ್ ಇತ್ತು. ಬಟ್ ಈಗ ಏನು ಮಾಡಿದರೆ 7th ಪೇ ಸ್ಕೇಲ್ನಲ್ಲಿ ಈಗ ತಿಂಗಳಲ್ಲಿ ಅವರು ಏನಪ್ಪ
ಇನ್ಕ್ರೀಸ್ಮೆಂಟ್ ಕೊಟ್ಟು ಬಟ್ ಪೆನ್ಷನ್ ಅನ್ನು ಏನು ಮಾಡಿದರೆ ಅವ್ರು ಕಟ್ ಮಾಡಿದ್ದಾರೆ ಅಂತ ನಾನು ಹೇಳ್ಬೋದು. ಮತ್ತು ಏನಪ್ಪ ಅಂದರೆ ನಾನು ಏನು ಮಾಡ್ತೀನಪ್ಪ ಅಂದರೆ ಯಾರ್ಯಾರು ಈ ಚಾನಲ್ ಹೊಸ್ದಾಗಿ ನೋಡ್ತಿದ್ರು ಸೊ ಅವರೆಲ್ಲರೂ ಏನು ಮಾಡ್ರಪ್ಪ ಅಂದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಾಗಿರ್ತಕ್ಕಂಥ ನಾನು ಹಲವಾರು ಬಿಗ್ ಅಪ್ಡೇಟನ್ನು ಹೇಳ್ತಾ ಇದ್ದೀನಿ. ನೇಮಕಾತಿಗೆ ಸಂಬಂಧಪಟ್ಟ ವಿಚಾರಗಳಾಗಿರ್ಬೋದು ಮತ್ತು ಕ್ಲಾಸಸ್ ವಿಚಾರ ಆಗಿರ್ಬೋದು ಮತ್ತು ಜಾಬ್ ನ್ಯೂಸ್ ಆಗಿರ್ಬೋದು ಮತ್ತು ಇದಕ್ಕೆ ಸಂಬಂಧಪಟ್ಟಾಗಿರ್ತಕ್ಕಂತಹ ಸ್ಯಾಲರಿ ಡೀಟೇಲ್ಸ್ ಕೂಡ ನಾನು ಹೇಳ್ತಾ ಹೋಗಿದ್ದೀನಿ. ಅಂದರೆ ಈ ಕೊಡ್ತಕ್ಕಂಥ ಈ ಶಿಕ್ಷಕರ ನೇಮಕಾತಿಗೆ ಯಾವ ರೀತಿಯಾಗಿರ್ತಕ್ಕಂಥ ಸ್ಯಾಲರಿ ಡೀಟೇಲ್ಸು, ನೇಮಕಾತಿ ವಿಧಾನ ಆಗಿರ್ಬೋದು, ಅರ್ಜಿ ಸಲ್ಲಿಸುವ ವಿಧಾನ ಕೂಡ ನಾನು ಹೇಳ್ತಾ ಹೋಗಿದ್ದೀನಿ. ಹಾಗಾಗಿ ಈ ಯಾರ್ಯಾರು ಈ ವಿಡಿಯೋ ನೋಡ್ತಿದ್ರು ಫಸ್ಟ್ ಲೈಕ್ ಮಾಡಿ. ನಿಮಗೇನಾದರೂ ಡೌಟ್ ಇದ್ದರೆ ಕಾಮೆಂಟ್ ಮೂಲಕ ತಿಳಿಸಿ. ನಾನು ತಕ್ಷಣ ತೆಗೆತಕ್ಕಂತಹ ಕೂಡ ನಾನು ಏನು ಮಾಡ್ತೀನಪ್ಪ ಆನ್ಸರ್ ಕೊಡ್ತೀನಿ. ಮತ್ತು ಯಾರ್ಯಾರು ನಿಮ್ಮ ಸ್ನೇಹಿತರು ಅವ್ರಿಗೂ ಕೂಡ ಶೇರ್ ಮಾಡಿ ಇದಕ್ಕೆ ವಿಷಯಕ್ಕೆ ಸಂಬಂಧಪಟ್ಟಾಗಿರ್ತಕ್ಕಂಥದ್ದು. ಮತ್ತು ಏನಪ್ಪ ಅಂದರೆ ಯಾರ್ಯಾರು ಕಾಂಪಿಟೇಟಿವ್ ಎಕ್ಸಾಮ್ ಗೊತ್ತಿದ್ರು ಸೊ ನಾನು ಎಲ್ಲ ರೀತಿಯಾಗಿರ್ತಕ್ಕಂಥ ವಿಷಯವನ್ನು ಮಾಡ್ತಾ ಹೋಗಿದ್ದೀನಿ. ಸೊ ಮೆಂಟಲ್ ಅಬಿಲಿಟಿ ಕೂಡ ಮಾಡಿದ್ದೀನಿ. ಪ್ಲಸ್ ಏನಪ್ಪ ಅಂದರೆ MCQ ಆಗಿರ್ತಕ್ಕಂಥ ಶೈಕ್ಷಣಿಕ ಮನೋವಿಜ್ಞಾನ ಆಗಿರ್ಬೋದು, ಹಿಸ್ಟ್ರಿ ಆಗಿರ್ಬೋದು, ಕನ್ನಡ ಆಗಿರ್ಬೋದು, ಜಾಬ್ ನ್ಯೂಸ್ ಆಗಿರ್ಬೋದು, ಈ ರೀತಿಯಾಗಿರ್ತಕ್ಕಂಥ ಹಲವಾರು ಏನಪ್ಪ ಅಂದರೆ ಎಜುಕೇಷನಲ್ ಸಂಬಂಧಪಟ್ಟಾಗಿರ್ತಕ್ಕಂತಹ ಏನಪ್ಪ ಅಂದರೆ ವಿಡಿಯೋ ಮಾಡ್ತಾ ಹೋಗಿದ್ದೀನಿ ಉಚಿತವಾಗಿ. ಹಾಗಾಗಿ ಎಲ್ಲರೂ ಏನು ಮಾಡಿರಪ್ಪ ಸ್ನೇಹಿತರು ಈ ಚಾನಲ್ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಾನೇನು ಮಾಡ್ತೀನಪ್ಪ ಬಿಗ್ ಅಪ್ಡೇಟ್ ನ್ಯೂಸನ್ನು ನೀವು ಪಡೆಯಿರಿ ಅಂತ ಹೇಳ್ತೀನಿ. ಹಾಗಾಗಿ ನಾನು ಏನು ಮಾಡ್ತೀನಪ್ಪ ನೆಕ್ಸ್ಟ್ ವಿಡಿಯೋದಲ್ಲಿ ಈ ಸ್ಯಾಲ್ರಿ ಡೀಟೇಲ್ಸ್ ಆಯಿತು. ಈಗ ಏನಪ್ಪ ಅಂದರೆ ಕಾಮೆಂಟ್ ಮೂಲಕ ತಿಳಿಸಿದ್ರು ಸ್ಯಾಲ್ರಿ ಎಷ್ಟು ಇರುತ್ತೆ ಅನ್ನೋದಕ್ಕೆ. ಸೊ ನಾನು ಹಾಗಾಗಿ ಇದಕ್ಕೆ ಒಂದು ಸಪ್ರೇಟ್ ಆಗಿರ್ತಕ್ಕಂಥ ವಿಡಿಯೋ ಮಾಡಿದ್ದೀನಿ. ಸೊ ಮತ್ತೇನಾದರೂ ಅಪ್ಡೇಟ್ ಸಿಕ್ಕರೆ ನಾನು ಮತ್ತೆ ಬೇರೆ ಒಂದು ವಿಡಿಯೋ ಅಂದರೆ ಬೇರೆ ವಿಷಯಕ್ಕೆ ನಾನು ವಿಡಿಯೋ ಮಾಡ್ತಾ ಹೋಗ್ತೀನಿ. ಹಾಗಾಗಿ ನಾನು ಮುಂದಿನ ವಿಡಿಯೋದಲ್ಲಿ ಬೇರೆ ವಿಷಯದೊಂದಿಗೆ ಸಿಗ್ತೀನಿ. ಧನ್ಯವಾದಗಳು.